ಹೇ ಗೈಸ್, ಇಲ್ಲಿ ನೋಡ್ಕೋದು ಪೇಮೆಂಟ್ ಪ್ರೂಫು. ನಿಮಗೆ ಇದು ಬೇಕಂದರೆ ನೀವೇನು ಮಾಡಬೇಕು, ವೀಡಿಯೋ ಎಂಡವರೆಗೂ ನೋಡಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಎಲ್ಲ ಹೇಳಿರ್ತೀನಿ ಯಾವ ರೀತಿ ಅರ್ನಿಂಗ್ ಆಗುತ್ತಂತ. ಸೊ ಆ ಥರ ನೀವೇನಾದರೂ ಮಾಡಿದ್ರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದೆ ಅಲ್ವಾ, ಅಷ್ಟು ಅಮೌಂಟು ನಿಮಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ ನೀವು ಯಾವ ಡೀಟೇಲ್ಸ್ ಹಾಕ್ತಿರೋ ಅದಕ್ಕೆ. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಂಡವರೆಗೂ ನೋಡಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಸೊ ಡಿಸ್ಕ್ರಿಪ್ಷನಲ್ಲೆಲ್ಲ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಲಿಂಕ್, ಯಾಕಂದರೆ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಅದೇ ರೀತಿ ಸ್ಕ್ರೀನ್ ಕೂಡ ಬ್ಲರ್ ಇರುತ್ತೆ, ಯಾಕಂದರೆ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನು ನಾನೇನಾದರೂ ಸ್ಕ್ರೀನ್ನ ಬ್ಲರ್ ಮಾಡಿಲ್ಲ ಅಂದರೆ ನಮ್ಮ ಈ ವಿಡಿಯೋಗೆ ಯೂಟ್ಯೂಬರು ಸ್ಟ್ರೈಕ್ ಕೊಡ್ತಾರೆ. ಅದೇ ರೀತಿ ನಮ್ಮ ಚಾನಲ್ ಕೂಡ ಪರ್ಮನೆಂಟಾಗಿ ಡಿಲೀಟ್ ಅನ್ನೋದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಅನ್ನೋದು ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ರೌಂಡ್ ಅಪ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ನೀವು ಈ ಸ್ಕ್ರೀನ್ ರೆಕಾರ್ಡ್ ನೋಡಿಕೊಂಡು ಯಾವ ಥರ ಎಲ್ಲ ನಿಮಗೆ ಆವಾಗಲೇ ಸ್ವಲ್ಪ ಐಡಿಯಾ ಬರುತ್ತೆ. ಆವಾಗ ನೀವು ಡಿಸ್ಕ್ರಿಪ್ಷನಲ್ಲ ಟೆಲಿಗ್ರಾಮಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ಡೌನ್ಲೋಡ್ ಅಲ್ಲ ಗೈಸ್, ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಿಮ್ಮ ಯಾವುದ್ರಲ್ಲಿ ಬೇಕೋ ಅಮೌಂಟು ಅದು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತು ಇಲ್ಲಿ ನೋಡ್ಬೋದು ಕ್ಯಾಶ್ ಬ್ಯಾಕ್ ಆ್ಯಕ್ಟಿವೇಟೆಡ್ ಅಂತ ಬರುತ್ತೆ. ಮತ್ತು ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತು ನೋಡ್ಬೋದು ಕೆಳಗಡೆ ಟಿಕ್ ಮಾರ್ಕ್ ಹಾಕಿಬಿಟ್ಟು ಕೆಳಗಡೆ ಅಕ್ಸೆಪ್ಟ್ ಅಂತ ಮತ್ತೆ ಒಂದು ಆಪ್ಷನ್ ಬರುತ್ತೆ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾರೆ. ನೋಡ್ಬೋದು ನಿಮ್ಮ ಮೊಬೈಲ್ ನಂಬರು, ಫಸ್ಟ್ ನೇಮು, ಡೇಟ್ ಆಫ್ ಬರ್ತು, ಮತ್ತು ಪಿನ್ ಕೋಡು, ಮತ್ತು ಮೇಲ ಫಿಮೇಲ, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು, ಮತ್ತು ಐ ಆಮ್ ನಾಟ್ ರೋಬೋಟು ಇವೆಲ್ಲ ಹಾಕಿಬಿಟ್ಟು ನೀವು ಕೆಳಗಡೆ ಸೆಂಡ್ ವೆರಿಫಿಕೇಷನ್ ಕೋಡ್ ಐತೆ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೀವು ನ್ಯೂ ಯೂಸರ್ ಇರಬೇಕು ಇದರಲ್ಲಿ, ಗೊತ್ತಾಯ್ತಾ? ಆಲ್ರೆಡಿ ನಾನು ಇದರ ಬಗ್ಗೆ ಅಪ್ಲಿಕೇಶನ್ನ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. OTP ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತು ಇಲ್ಲಿ ಒಂದು ಸೆಕೆಂಡ್ ಆಪ್ಷನ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾರೆ. ಮತ್ತು ನಿಮಗೆ ಇಲ್ಲಿ ನೋಡ್ಬೋದು ಇನಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಪ್ಲೇಸ್ಟೋರ್ ಕರ್ಕೊಂಡು ಹೋಗುತ್ತೆ. ಪ್ಲೇಸ್ಟೋರಿಂದ ಏನೂ ಇಲ್ಲ, ಈ ಅಪ್ಲಿಕೇಶನ್ನ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಏನಪ್ಪ ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ಕೊಂಡು ಮತ್ತೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಕೆಳಗಡೆ ಅಕ್ಸೆಪ್ಟ್ ಅಂತ ಬರುತ್ತೆ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೋಡ್ಕೊಂಡು ಮತ್ತೆ ಅಲವ್ ಅಂತ ಬರುತ್ತೆ, ಅಲವ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಯಾವ ಡೀಟೇಲ್ಸ್ ಹಾಕಿದ್ರು ಇದು ಹಾಕಿಬಿಟ್ಟು ನಿಮ್ಮ ಯಾವ ಮೊಬೈಲ್ ನೇಮ್ ಹೇಳುತ್ತೆ ಮೊಬೈಲ್ ಅಲ್ಲಿ ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಐತಲ್ಲ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಡಾಟಾ ಸೇವ್ಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಅಲವ್ ಅಂತ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಒಂದು 3 to 5 ಸೆಟ್ಟಿಂಗ್ಸ್ನ ಕರ್ಕೊಂಡೋಗುತ್ತೆ. ಅದೇ ಕರ್ಕೊಂಡೋಗುತ್ತು ಈ ಅಪ್ಲಿಕೇಶನ್ದು ನೀವು ನೋಡಬೇಕು, ಎಲ್ಲಂತ ಸ್ಕ್ರೋಲ್ ಮಾಡಬೇಕು, ಹುಡುಕಬೇಕು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಎಲ್ಲೈತೆ ಅವೆಲ್ಲ ನೀವು ಸೆಟ್ಟಿಂಗಲ್ಲಿ ಡೀಟೇಲ್ಸ್ ಎಲ್ಲ ನೀವು ಆನ್ ಮಾಡಬೇಕಷ್ಟೇ. ಆನ್ ಅನ್ನೋದು ಮಾಡ್ಕೋಬೇಕು. ನಾನು ನೋಡ್ಬೋದು ಯಾವ ರೀತಿ ಮಾಡ್ತಿದ್ದೀನಿ ಆ ಥರ ಒಂದು 3 to 5 ಕಡೆ ಕರ್ಕೊಂಡೋಗುತ್ತೆ ಪ್ಲೇಸ್ಟೋರಲ್ಲ ಸೆಟ್ಟಿಂಗಲ್ಲಿ. ಸೊ ನೀವು ಪ್ರತಿಯೊಂದು ಸೆಟ್ಟಿಂಗು ಆನ್ ಮಾಡಬೇಕು. ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ಕಂಟಿನ್ಯೂ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಮತ್ತೆ ಒಂದು ಆಪ್ಷನ್ ಬರುತ್ತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಮೊಬೈಲ್ ನಂಬರ್ ಹಾಕಿಬಿಟ್ಟು ಐ ಆಮ್ ನಾಟ್ ರೋಬೋಟ್ ಹಾಕಬೇಕು. ಮತ್ತು ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ನಿಮ್ಗೆ ಇಲ್ಲಿ ಏನು ಇಷ್ಟ ಆಗುತ್ತೋ ಅದು ಹಾಕಿ, ಇದೇ ಹಾಕಬೇಕಂತ ಏನೂ ಇಲ್ಲ, ಏನು ಇಷ್ಟ ಆಗುತ್ತೋ ಅದು ಹಾಕಿ. ಎಸ್ ಆರ್ ನೋ ಇರುತ್ತೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ಅದು ನಿಮ್ಮ ಇಷ್ಟ. ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಈ ಥರ ಇಂಟರ್ಫೇಸ್ ಸಿಗುತ್ತೆ. ಯಾವುದೋ ಸಿಂಪಲ್ ಸರ್ವೆ ಇರುತ್ತೆ, ಸರ್ವೆ ಥರ ನಿಮಗೆ ಏನು ಇಷ್ಟ ಆಗುತ್ತೋ ಏನು ಸಿಕ್ಕುತ್ತೋ ಅದು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು ಇಷ್ಟು ಕಾಯಿನ್ಸು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿರುತ್ತೆ. ಸೊ ನೀವೇನಪ್ಪ ಮಾಡಬೇಕಂದ್ರೆ ಕೆಳಗಡೆ ಟ್ರ್ಯಾಕಿಂಗ್ದು ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಮತ್ತೆ ನೀವು ಸ್ಟಾರ್ಟಿಂಗಲ್ಲಿ ಒಂದು ಇದು ಯಾವುದ್ರಲ್ಲಿ ಬೇಕು ಅದು ಅಡ್ರೆಸ್ ಹಾಕಿದ್ರಲ್ವ, ಸೇಮ್ ಟ್ರ್ಯಾಕಿಂಗಲ್ಲಿ ಕೂಡ ಅದೇ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಮತ್ತು ಇಲ್ಲಿ ಆ್ಯಕ್ಟಿವೇಟೆಡ್ ಅಂತ ಒಂದು ಗ್ರೀನ್ ಕಲರ್ ಆಪ್ಷನ್ ಬರುತ್ತೆ, ಅದು ಬಂದರೆ ನಿಮಗೆ ಈ ಆಫರ್ ನಿಮಗೆ ಆ್ಯಕ್ಟಿವೇಟ್ ಆಗಿದೆ ಅಂತ. ಸೊ ನೀವೇನಪ್ಪ ಮಾಡಬೇಕಂದ್ರೆ ಇದು ಅಪ್ಲಿಕೇಶನ್ ಡೌನ್ಲೋಡ್ ಅನ್ನೋದು ಮಾಡಿರ್ತೀರ ಇವತ್ತು, ನಾಳೆ, ನೆಕ್ಸ್ಟ್ ಡೇ 3 ಡೇಸ್ ನೀವು ಅಪ್ಲಿಕೇಶನ್ನ ಓಪನ್ ಅನ್ನೋದು ಮಾಡಬೇಕು. ಅಪ್ಲಿಕೇಶನ್ ನಾವು 3 ಡೇಸ್ ಓಪನ್ ಮಾಡಾದಮೇಲೆ 3 ಡೇಸ್ ಆದಮೇಲೆ ನಿಮಗೆ ಸಕ್ಸಸ್ಫುಲ್ಲಾಗಿ 24 hours ಒಳಗಡೆ ನೀವು ಯಾವ ಡೀಟೇಲ್ಸ್ ಹಾಕಿರ್ತೀರೋ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಪ್ರೂಫ್ ತೋರಿಸ್ದೆ ಅಲ್ವಾ, ಅಷ್ಟು ಅಮೌಂಟ್ ನಿಮಗೆ ರಿಸೀವ್ ಅನ್ನೋದಾಗುತ್ತೆ. ಸೊ ನೀವೇನಪ್ಪ ಮಾಡ್ತೀವಿ ಅಂದರೆ ನಿಮ್ಮ ಮನೇಲಿ ಎಷ್ಟು ಡಿವೈಸ್ ಆಯಿತೋ ಪ್ರತಿಯೊಂದರಲ್ಲಿ ಈ ಆಫರ್ ಅನ್ನೋದು ಅಪ್ಲೈ ಅನ್ನೋದು ಮಾಡಿರಿ. ಜಸ್ಟ್ ಒಂದು ನಿಮ್ಮ ಮನೇಲಿ ಒಂದು 5 ಮೊಬೈಲ್ಸ್ ಇದ್ದರೆ ಸಾಕು, 7 5 35 350 ನೀವು ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ತೀರ. ಜಸ್ಟ್ ಡೈಲಿ ಬರ್ರಿ, 3 ಡೇಸು ಓಪನ್ ಮಾಡಿರಿ. ಜಸ್ಟ್ ಒಂದು 1 minute or 2 minutes ವೆಯ್ಟ್ ಮಾಡಿರಿ, ಬ್ಯಾಕ್ ಹೋಗಿರಿ, ಅಷ್ಟೇ ಮುಗೀತು ಅಷ್ಟೇ. ಎಷ್ಟಲ್ಲಿ 3 ಡೇಸ್ ಆದಮೇಲೆ ನಿಮಗೆ ಸಕ್ಸಸ್ಫುಲ್ಲಾಗಿ ನೀವು ಯಾವ ಡೀಟೇಲ್ಸ್ ಹಾಕಿರ್ತೀರೋ ಅದಕ್ಕೆ ರಿಸೀವ್ ಅನ್ನೋದಾಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲೇ ಪ್ರೂಫ್ ಕೂಡ ತೋರಿಸ್ತೀನಿ. ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ ಸಿಗೋಣ. ಅಲ್ಲಿ ಟಾಟಾ, ಬೈ ಬೈ, ಟೇಕ್ ಕೇರ್.